ಸೂಪರ್ ಆಗಿದೆ, ಚೆನ್ನಾಗಿದೆ, 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 ಸೂಪರ್ ಆಗಿದೆ, ಒಳ್ಳೆ ಸೈಲೆಂಟ್ ಆಗಿದೆ, ಚೆನ್ನಾಗಿದೆ. ಎಲ್ಲ ಸೂಪರ್ ಆಗಿದೆ. ಸ್ಟೋರಿ ಸೂಪರ್ ಆಗಿದೆ. ಫಾದರ್ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ. ಪರ್ಸ್ನಲಿ ಅದ್ರ ಸ್ವಲ್ಪ ಸೀನ್ಸ್ಗಳು ನನ್ನ ಲೈಫ್ನಲ್ಲೂ ಇದೆ. ಆ್ಯಕ್ಚುಲಿ ಕಣ್ಣಲ್ಲೂ ನೀರು ಬಂತು ನನಗೆ ಆ ಟೈಮಲ್ಲಿ. ಎಮೋಷನ್ಸ್ ತುಂಬ ಚೆನ್ನಾಗಿದೆ. ಅದೊಂದು ಫ್ಯಾಮಿಲಿ ವ್ಯಾಲ್ಯೂಸ್. ಈಗಿನ ಯೂತ್ಗಳು ಹೆಂಗಂದ್ರೆ ಮೊಬೈಲ್ ಒಂದು ಇದ್ಬಿಟ್ರೆ ಸಾಕು, ಬೆಳಗ್ಗೆ ಎದ್ದಾಗ ಕೆಲ್ಸಕ್ಕೆ ಹೋಗಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಪರ್ಸ್ನಲಿ ನಾನು ಲೈಫಲ್ಲಿ ಅದೇ ಮಾಡಿದ್ದೆ, ಈಗ ತಿದ್ಕೊಂಡಿದ್ದೆ. ಮೊಬೈಲ್ ಬಿಟ್ಟು ಸ್ವಲ್ಪ ಕೆಲಸದ ಕಡೆ, ಫ್ಯಾಮಿಲಿ ಕಡೆ ಗಮನ ಕೊಟ್ಟರೆ ಚೆನ್ನಾಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್. ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ. ಅವ್ರದ್ದೊಂದು ಚೇಂಜ್ ಅವ್ರದ್ದೆ ಸರ್. ಅಂದರೆ ಬೇರೆ ಫಿಲ್ಮ್ಗಿಂತ ಈ ಫಿಲ್ಮ್ ಡಿಫ್ರೆಂಟ್ ಅನಿಸುತ್ತೆ ಅವ್ರ ಕ್ಯಾರೆಕ್ಟ್ರು. ಮತ್ತು ಧನ್ಯ ಮೇಡಮ್ ಅವ್ರ ಕ್ಯಾರೆಕ್ಟ್ರು, ಅವರು ಗ್ಲಾಮರಸ್ ರೋಲಿಂದ ಈ ಕ್ಯಾರೆಕ್ಟರ್ ಚೂಸ್ ಮಾಡಿರೋದೇ ಒಂಥರ ಅಂದರೆ ಆರ್ಟಿಸ್ಟಿಗೆ ಇರಬೇಕಾಗಿರೋದು ಒಂದು ಕ್ವಾಲಿಟಿ ಇದೆ. ಮತ್ತು ಸಾಯಿ ಕುಮಾರ್ ಸರ್ದಂತೂ ಎಮೋಷ್ನಲಿ ಸೂಪರ್ ಆಗಿದೆ. ಕಣ್ಣಲ್ಲಿ ಕಣ್ಣೀರು ಬರುತ್ತೆ ಕೆಲವೊಂದು ಕಡೆ ಸೆಕೆಂಡ್ ಹಾಫಲ್ಲಿ. ಚೆನ್ನಾಗಿದೆ ಸರ್. ಮೂವಿ ಸೂಪರ್ ಆಗಿದೆ. ಫ್ಯಾಮಿಲಿ ಮೂವಿ ಸೂಪರ್ ಹಿಟ್ಟು, ಸೂಪರ್ ಸ್ಟೋರಿ ಚೆನ್ನಾಗಿದೆ. ತಂದೆ ಮಗಂದು ಸ್ಟೋರಿ ಸೂಪರ್ ಆಗಿದೆ. ನೋಡಿ, ಪ್ರತಿಯೊಬ್ಬರು ನೋಡುವಂಥ ಮೂವಿ ಇದು. ಸೂಪರ್ ಡೂಪರ್ ಆಗುತ್ತೆ. ಚೆನ್ನಾಗಿದೆ ಮೂವಿ. ಪ್ರತಿಯೊಬ್ಬರು ಆರ್ಟಿಂಗ್ ಚೆನ್ನಾಗಿದೆ. ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಸೆಕೆಂಡ್ ಹಾಫು, ಫಸ್ಟ್ ಹಾಫ್ ಹೀರೋಯಿನ್ ಜಸ್ಟಿಂಗ್ ಬಂದು ಹೊಂಟೋಗ್ತಾರೆ. ಸೆಕೆಂಡ್ ಹಾಫ್ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ನೋಡುವಂಥ ಫಿಲಮು, ಪ್ರತಿಯೊಬ್ಬರು ಮನೆ ಮಗ ನೋಡುವಂಥ ಫಿಲಮ್ ಇದು. ಒಬ್ಬ ತಂದೆ ಆದ ಕೆಲಸ ಅವ್ರು ಮಾಡಿದ್ದಾರೆ. ಪ್ರತಿಯೊಬ್ಬರು ನೋಡೋ ಮೂವಿ. ಮಗನೂ ಬುದ್ಧಿ ಕಲಿಬೇಕು. ಇದನ್ನು ನೋಡಿ, ಫಿಲಮ್ ನೋಡಿ, ಅದು ಹೇಳ್ಬೇಕಾಗಿಲ್ಲ ನಿಮಗೆ, ಅದು ಅರ್ಥ ಆಗುತ್ತೆ. ಪ್ರತಿಯೊಬ್ಬ ಗಂಡು ಮಕ್ಕಳು ನೋಡುವಂಥ ಮೂವಿ ಸೂಪರ್ ಆಗಿದೆ. ಹೇಗನ್ನಿಸ್ತು? ಅಲ್ಟಿಮೇಟ್ ಆಗಿದೆ ಸರ್. ತಂದೆ ಮಗರ ಸೆಂಟಿಮೆಂಟು ಸೆಕೆಂಡ್ ಹಾಫಲ್ಲಂತೂ ನಿಮಗೆ ಕಾಣ್ತಾ ಇದೆ. ನಾನು 10 ಬಂದಿರೋದು ಇವತ್ತು ಏನು ಮೊಬೈಲ್ ಅಂತಕ್ಕಂಥದ್ದು ಏನು ಮಾಡ್ತಾ ಇದೆ, ಅದು ಕೊನೆಯಲ್ಲಿ ಅವ್ನು ಬರ್ತಕ್ಕಂಥ ಜವಾಬ್ದಾರಿಯನ್ನು ತಂದೆಯನ್ನು ಅವನಿಗೆ ಅದ್ರ ಬಗ್ಗೆ ತಕ್ಕಂತ ಮಾಡಿದ್ದಾರೆ. ಪ್ರೊಡ್ಯೂಸರ್ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಅಳುವಂತೆ ಸರ್. ನಮ್ಮ ಅಪ್ಪ ಇಲ್ಲ, ಆದರೂ ಮೂವಿ ಮಾತ್ರ ಸಕ್ಕದೇ ಸರ್. ಸಾಯಿ ಕುಮಾರಿಗೆ ಒಂದು 2 ಸಾಪು, ಡೈರೆಕ್ಟ್ರಿಗಂತೂ ಇನ್ನೂ 2 ಸಾಪು, ದುಡ್ಡು ಕೊಟ್ಟವ್ರಿಗೆ ಪ್ರೊಡ್ಯೂಸರ್ಗೆ ಇನ್ನೂ 2 ಸಾಪು. ಮೂವಿ ಮಾತ್ರ ಫ್ಯಾಂಟಾಸ್ಟಿಕ್ ಇದೆ. ಹುಡುಗರು ಯಾವ್ಯಾವ ರೀತಿ ಅಮ್ಮನ ಹಿಂದೆ ಹೋಗ್ತಾವ್ರೆ, ಯಾವ್ಯಾವುದು ಗಾಂಜಾ ಡ್ರಗ್ಸು ಪ್ರತಿಯೊಂದಕ್ಕೂ ಹೋಗ್ತಾವ್ರೆ. ಯಾಕೆ ಕಾಲೇಜು ಗೀಲೇಜು ಪ್ರತಿಯೊಂದವನ್ನ ಸಿಗ್ತಾ ಇದೆ. ಪ್ರತಿಯೊಂದು ತೋರ್ಸಾರೆ, ಪ್ರತಿಯೊಂದು ಮಾಡ್ತವ್ರೆ, ಕೆಟ್ಟ ರೀತಿ ಮಾಡ್ತವ್ರೆ, ಪ್ರತಿಯೊಂದು ತೋರ್ಸಾರೆ. ಆ ಡ್ರೈನರ್ ಜಾಡ್ಸೋದು, ಪ್ರತಿಯೊಂದು ಬ್ಯಾಕ್ಗ್ರೌಂಡ್ ಎಲ್ಲ ಸಕ್ಕದೆ ಚೇಂಜ್ ಆಗಿದೆ. ಮೇಡಮ್ ನಮ್ಮ ಹೀರೋಯಿನ್ ಮೇಡಮ್ ನಮ್ಮ ಫ್ಯಾನು, ಅಪ್ಪನ ಫ್ಯಾನು. ಅವ್ರ ಮೇಡಮ್ ಸಕ್ಕದ ಆ್ಯಕ್ಟಿಂಗ್ ಮಾಡ್ಯಾರ. ಪ್ರತಿಯೊಬ್ಬರು ಸಕ್ಕದ ಆ್ಯಕ್ಟಿಂಗ್ ಮಾಡ್ಯಾರೆ. ಪ್ರತಿಯೊಬ್ಬರು ಮೋಸ ಆಗೋದು, ಕೆಟ್ಟದಾಗೋದು ಎಲ್ಲ ನಡೀತಾ ಇದೆ. ಪ್ರತಿಯೊಂದು ನಡೀತಿದೆ. ಸಕ್ಕದ ತೋರ್ಸಾರೆ ಸರ್. ಇಡೀ 2 ಸಾಕು ಇಡೀ ಮೂವಿಗೆ ಸಳ್ಳಿ ನಡೀತೀನಿ ಸರ್. ಸೂಪರ್ ಮೂವಿ. ಹ್ಯಾಪಿ ನ್ಯೂ ಇಯರ್. ಇದು ಹ್ಯಾಪಿ ನ್ಯೂ ಇಯರ್ ಬೇರೆ ಅಲ್ಲ, ಹ್ಯಾಪಿ ನ್ಯೂ ಇಯರ್ ಇದೆ. ಸೂಪರ್ ಮೂವಿ ಸರ್. ಫ್ಯಾಂಟಾಸ್ಟಿಕ್ ಮೂವಿ ಇದು. ಮೂವಿ ಅಂದರೆ ಸಾಯಿ ಕುಮಾರ್ ಫ್ಯಾನ್ ಆಗ್ಬಿಟ್ಟಿನಿ ಯಾವತ್ತು. ನಾನು ಸಣ್ಣ ಇದ್ದಾಗಲೇ ಫ್ಯಾನೇ ಸರ್. ಇವಾಗ ಅವ್ರು ಬಿಟ್ಕೊಡೋಕ್ಕಾಗ್ತ ಸರ್. ಅವ್ರ ಮುಂದೆ 2 ಸಾಪ್ ಸರ್. ಹೊಟ್ಟೆಗೆ ಅಮ್ಮನ ಬೆಲ್ಟ್ ಕಟ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾರೆ ಸರ್. ಹೊಡಿಯೋದು ಎಲ್ಲ ಮಾಡ್ತಾರೆ. ತುಂಬ 2 ಸಾಪ್ ಟೀಮಿಗೆ ಚೌಕಾದಾರಿ ಯಾರು ಗೊತ್ತಾ? ನೀನು ಟೀಮು, ಪ್ರೊಡ್ಯೂಸರ್, ಡೈರೆಕ್ಟ್ ಇಡೀ 2 ಸಾಪ್ ಸೂಪರ್ ಮೂವಿ. ದುಡ್ಡು ಕೊಟ್ಟು 100% ಕಟ್ಔಟ್ ಅಂತ ಬೀಳಬೇಕು. ಇನ್ನೊಂದು ಸೂಪರ್ ಮೂವಿ, ಪೈಸಾ ವಸೂಲ್ ಮೂವಿ. ಚೆನ್ನಾಗಿದೆ, ಸೂಪರ್ ಆಗಿದೆ. ತಂದೆ ಮತ್ತೆ ತಾಯಿಯವರು ಒಂದ್ಸತಿ ಬಂದು ನೋಡಿದ್ರೆ ಈ ಮೂವಿನ, ಮಕ್ಕಳನ್ನ ಹೇಗೆ ನಾವು ಬೆಳೆಸ್ಬೇಕು, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಈ ಮೂವಿ ತುಂಬಾ ಸೈಲೆಂಟ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ತಂದೆ ತಾಯಿಗಳು ಒಂದ್ಸತಿ ಬಂದು ಈ ಮೂವಿ ನೋಡಿ.